ಎಲ್ಲ ಎಷ್ಟು ಎಕರೆ ಐತೆ ಸರ್ ಈ ಟೋಟಲ್? 4 ಎಕರೆ ಐತೆ ಸರ್. 4 ಎಕರೆ ಮಾಡಿರಿ. ಆಮೇಲೆ ಸರ್ ಇದಕ್ಕೆ ಹೆಂಗೆ ಲೇಬರ್ ಏನು ಭಾಳ ಬೇಕೇನು ಸರ್? ಲೇಬರ್ ಭಾಳ ಬೇಕು ಸರ್. ಹೌದು ರೀ. ಒಂದು 4 ಗಂಡಾಳು ಇರ್ತಾವೆ ಸರ್ ಕಂಟಿನ್ಯೂ. ಹಾಂ ರೀ. ಒಂದು 15 ಮಂದಿ ಹೆಣ್ಣಾಳು ಇರ್ತಾರೆ ರೀ. ಹೊಸರ ಒಂದು 100 ಟನ್ ಬಂದದ್ರಿ ಎಕರೆಕ್ಕೆ. ಒಂದು 30 ಗುಂಟೆದಾಗ 100 ಟನ್ ಹೊಸರ ತೆಗ್ದೀವ್ರಿ. 30 ಗುಂಟೆದಾಗ 30 ಗುಂಟೆ ಎಕರೆಗೆ ಒಂದು 10 ಟ್ರೇಲರ್ ಹೆಂಡಿ ಗೊಬ್ಬರ ಹಾಕ್ತೀವ್ರಿ. ಸರ್ಕಾರಿ ಗೊಬ್ಬರ ಹಾಕಿರ್ತೀವಿ. ಎಲ್ಲ ಥರ ಹಾಕಿ ಬೆಡ್ ಮಾಡಿ ತಯಾರು ಮಾಡ್ತೀವಿ ಸರ್. ಮಲ್ಚಿಂಗ್ ಎಲ್ಲ ಕಡೆ ಸೇಲ್ ಆಕತ್ರಿ. ಮುಧೋಳು, ಬಾಗಲಕೋಟು, ಬಿಜಾಪುರ, ಹುಬ್ಬಳ್ಳಿ, ಬದಾಮಿ ಎಲ್ಲ ಕಡೆ ಕರೆಸ್ತೀವಿ ಸರ. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಸ್ವಾಗತ ರೀ. ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ನಮ್ಮ ಮುಧೋಳ ತಾಲೂಕು ಪುತ್ತೂರಿಗೆ ಬಂದೀನಿ. ಇಲ್ಲೊಬ್ಬರು ಪ್ರಗತಿಪರ ರೈತರು ಇದ್ದಾರೆ. ಅವರೊಂದು ಡಬ್ಬು ಮೆಣಸಿನ್ಕಾಯಿ ಒಂದು ಬೆಳೆದಾರ. ಅದು ಯಾವ ರೀತಿ ಬೆಳೆದಾರ, ಏನೇನು ಹೊಸ ಕ್ರಮಗಳನ್ನು ಕೈಗೊಂಡಾರ, ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನೋಡೋಣ. ಬರ್ರಿ ಹೋಗೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ ಸರ್. ಏನು ಸರ್? ನನ್ನ ಹೆಸರು ರಮೇಶ್ ಬಸಪ್ಪ ಮಳಲಿ ಅಂತ ಸರ್. ಮಳಲಿ ಅಂತ ಸರ್? ಹ್ಞೂ ಸರ್. ಇದು ಯಾವ್ರು ಬರ್ತಾರೆ? ಇದು ಮುಧೋಳ ತಾಲೂಕು ಉತ್ತೂರು ಸರ್. ಮುಧೋಳ ತಾಲೂಕು ಉತ್ತೂರು ಏನು ಸರ್? ಹ್ಞೂ. ಓಕೆ ಸರ್. ನಿಮ್ದು ಜಮೀನು ಎಷ್ಟು ಎಕರೆ ಐತೆ ಸರ್ ಟೋಟಲ್? ಜಮೀನು 10 ಎಕರೆ ಐತೆ ಸರ್. 10 ಎಕರೆ ಐತೆ ಸರ್. ನೀವು 10 ಎಕರೆದಾಗ ಎಷ್ಟು ಮಾಡ್ಕೊಂಡ್ರಿ ಸರ್ ಇದನ್ನ ಕ್ಯಾಪ್ಸಿಕಮ್ ರೀ? ಇದನ್ನು ನಾವು 3 ವರ್ಷಕ್ಕೊಮ್ಮೆ ಕಬ್ಬು ತೆಗಿತೀವಿ ಸರ್. ತೆಗೆದಾಗ ಒಮ್ಮೆ 2 ಎಕರೆ ಇರಲಿ 3 ಎಕರೆ ಇರಲಿ ಇಟ್ಟಿರ್ತೀವಿ ಸರ್. ಇದನ್ನು ವರ್ಷಕ್ಕೆ ಮೆಣಸಿನ್ಕಾಯಿ ವರ್ಷ ಇಟ್ಟಿರ್ತೀವಿ ಸರ್. ನೀವು ಬೆಳೆಯಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಇದು ಒಂದು ಮಿನಿಮಮ್ ಒಂದು 10 ವರ್ಷ ಆಯ್ತು ಸರ್. 10 ವರ್ಷದಿಂದ ಮಾಡ್ತೀರಿ ಸರ್ ಇದನ್ನು. ಇದೇನು ದೊಡ್ಡ ಮೆಣಸಿನ್ಕಾಯಿ ಇದೇನು ಇಳುವರಿ ಚಲೋ ಬರ್ತದೆ ಸರ್? ಚಲೋ ಬರ್ತದೆ ರೀ. ಈಗ ಇದ್ದದ್ದು ನೆಲ ಎಷ್ಟು ಎಕರೆ ಐತೆ ಸರ್ ಈ ಟೋಟಲ್? 4 ಎಕರೆ ಐತೆ ಸರ್. 4 ಎಕರೆ ಮಾಡಿರಿ. ಈ ಕಟಾವು ಎಷ್ಟು ಸಲ ಮಾಡಿರಿ ಸರ್ ಇದ್ರೊಳಗೆ? ಇದು ಕಟಾವು ಭಾಳ ಆಗೈತೆ ಸರ್. ಮೇದಿಂದ ಚಾಲೋ ಐತೆ ಸರ್. ಮೇದಿಂದ ಸ್ಟಾರ್ಟ್ ಮಾಡಿರಿ. ಚಾಲೋ ಐತಿ. ಹೆಚ್ಚಕಮ್ಮ ಒಂದು 100 ಟನ್ ರೀಚ್ ಆಗೈತೆ ಸರ್. ಈಗ ಒಂದು 100 ಟನ್ ಮಟ್ಟ ಮಾಡಿರಿ. 100 ಟನ್ ರೀಚ್ ಆಗೈತೆ. ಓಕೆ ಸರ್. ಸರ್ ಇದ್ರದ್ದು ರೋಗಗಳು ಹೆಂಗೈತೆ ಸರ್? ಇದ್ರದ್ದು ರೋಗ ಸರ ತ್ರಿಪ್ಸ ಮೈಡ್ಸ ಜಾಸ್ತಿ ಬರುತ್ತೆ ಸರ್. ಬಟ್ ಮಳೆ ಜಾಸ್ತಿ ಆತನ ಕರ್ಪ ಬೂರಿ ಬರ್ತದೆ ಸರ್. ಹಾಂ ಸರ್. ಅದ್ರ ಮೇಲೆ ಔಷಧ ತೊಗೊತ ಹೋಗ್ತೀವಿ ರೀ. 2-3 ದಿನಕ್ಕೆ ಒಂದು ಸ್ಪ್ರೇ ಮಾಡ್ತೀವಿ ರೀ. ಹಾಂ ಸರ್. ಅದು ಹೊಡ್ಕೊತ ಹೋಗಿ ಕಂಟ್ರೋಲ್ ಹಾಕೋತ ಹೋಗ ಸರ್. ಓಕೆ. ಅಂದ್ರೆ ಸ್ವಲ್ಪ ರೋಗಗಳು ಜಾಸ್ತಿ ಏನ್ರಿ? ರೋಗ ಜಾಸ್ತಿ ಸರ್ ಇದಕ್ಕೆ. ಇದೊಂದು ಸ್ವಲ್ಪ ಪರವಾಗಿಲ್ಲ ಸರ್. ಇಂದ್ರ ಅಂತ ಬರ್ತೈತೆ, ಅದಕ್ಕೆ ರೋಗ ಜಾಸ್ತಿ ರೀ. ಇದು ಅಷ್ಟೇನು ಕಾಡಲ್ಲ. ಅಷ್ಟೇನಿಲ್ಲ ಸರ್. ಸ್ವಲ್ಪ ಕಮ್ಮಿ ಆಗುತ್ತನ್ರಿ? ಕಮ್ಮಿ ಆಗತ್ತೆ ಸರ್. ಅಷ್ಟೇನು ಕಾಡಲ್ಲ ಇದು. ಓಕೆ ಸರ್. ಆಮೇಲೆ ಸರ್ ಇದಕ್ಕೆ ಹೆಂಗೆ ಲೇಬರ್ ಏನು ಭಾಳ ಬೇಕೇನು ಸರ್? ಲೇಬರ್ ಭಾಳ ಬೇಕು ಸರ್. ಹೌದು ರೀ. ಒಂದು 4 ಗಂಡಾಳು ಇರ್ತಾವೆ ಸರ್ ಕಂಟಿನ್ಯೂ. ಹಾಂ ರೀ. ಒಂದು 15 ಮಂದಿ ಹೆಣ್ಣಾಳು ಇರ್ತಾರೆ ರೀ. ಈಗ ಮುಂಜಾನೆ ಬಂದ್ರೆ ಸಾಯಂಕಾಲ ತನಕ ಏಕ ಇರ್ತಾರೆ ರೀ. ಓಕೆ ಸರ್. ಆಮೇಲೆ ನೀವು ಇದು ಸಸಿ ಇದನ್ನು ಎಲ್ಲಿಂದ ತೊಗೊಂಡಿರಿ ಸರ್? ಇದನ್ನು ನಾವು ಅಲ್ಲಿ ಕ್ಯಾಮೇರಿಂದ ತರಿಸ್ತೀವಿ ಸರ್. ಮಹಾರಾಷ್ಟ್ರ ರೀ. ಮಹಾರಾಷ್ಟ್ರ ಪ್ರವಿರಾಮ್ ನರ್ಸರಿ ಅಂತೇಳಿ ಪ್ರಕಾಶ್ ಸರ್ ಅಂತೇಳಿ ಅವ್ರಾಗ ಹಾಕಿ ಕೊಡ್ತಾರೆ ಸರ್. ಮೇಂಟೇನು ಅವ್ರ ಮಾಡ್ತಾರೆ. ಭಾಳ ಚಲೋ ತಂಗ ಮಾಡ್ತಾರೆ ಸರ್. ಎಲ್ಲ ನಾವು ಎವ್ರಿ ಡೇ 15 ದಿನಕ್ಕೆ ಒಮ್ಮೆ ಬಂದು ಇದನ್ನು ಏನು ಇದ್ರಾಗ ರೋಗ ಬಂತು ಏನು ಬಂತು ಎಲ್ಲ ನೋಡಿ ಶೆಡ್ಯೂಲ್ ಹಾಕಿ ಹೋಗ್ತಾರೆ ರೀ. ಅದ್ರ ಪ್ರಕಾರ ನಾವು ಮಾಡ್ಕೊತ ಹೋಗ್ತೀವಿ ರೀ. ಓಕೆ. ಏನು ರೇಟ್ ಬಿದ್ದಿದೆ ಸರ್ ಒಂದು ಹಗಿಗೆ ನಿಮ್ಗೆ? ಒಂದು ಹಗಿಗೆ ₹1.70 ಬೀಳೋದು ಸರ್. ಇಲ್ಲಿ ಮಟ್ಟ ಡೆಲಿವರಿ ರೀ. ಇಳುವರಿನೂ ಚಲೋ ಐತೆ? ಇಳುವರಿ ಚಲೋ ಐತೆ ಸರ್. ಓಕೆ ಸರ್. ಒಂದು ಕಮ್ಮಿ ಬೆಳೆದೀವಿ ಅಂದ್ರೆ ಒಂದು 70 ಟನ್ ಮುಂದೆ ತೆಗಿತೀವಿ ಸರ್. ಒಂದು ಎಕರೆ? ಕಮ್ಮಿ ಬೆಳೆದೀವಿ ಅಂದ್ರೆ 70 ಟನ್. ಹೊಸರ ಒಂದು 100 ಟನ್ ಬಂದದ್ರಿ ಎಕರೆಕ್ಕೆ. ಒಂದು 30 ಗುಂಟೆದಾಗ 100 ಟನ್ ಹೊಸರ ತೆಗ್ದೀವಿ ರೀ. 30 ಗುಂಟೆದಾಗ 100 ಟನ್ ತೆಗ್ದೀವಿ ರೀ ಸರ್. ನಮಗೆ ಬಿಸಿಲಿಂದ ಭಾಳ ಪೆಟ್ಟು ಬಿದ್ದು ಇಳುವರಿ ಕಮ್ಮಿ ಆಗೈತಿ ರೀ. ಬಿಸಿಲು ಭಾಳ ಐತಿ ಸರ್. ಸ್ವಲ್ಪ ಇಳುವರಿ ಕಡಿಮೆ ಬಂದೈತಿ ರೀ. ಸರ್ ಇದು ನೀವು ನಾಟಿ ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ಭೂಮಿ ಯಾವ ರೀತಿ ಹದ ಮಾಡ್ಕೋತೀರಿ? ಇದಕ್ಕೆ ನಾಟಿ ಮಾಡ್ಕೋಕೆ ಮುಂಚಿತವಾಗಿ ಸರ್ ಎಲ್ಲ ಬೆಡ್ ತಯಾರು ಮಾಡ್ಬೇಕಾದ್ರೆ ಎಲ್ಲ ಥರ ಗೊಬ್ಬರ ಹಾಕ್ತೀವಿ ರೀ. ಹೆಂಡಿ ಗೊಬ್ಬರ ಅದು ರೀ. ಎಕರೆಗೆ ಒಂದು 10 ಟ್ರೇಲರ್ ಹೆಂಡಿ ಗೊಬ್ಬರ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರ ಹಾಕಿರ್ತೀವಿ ರೀ. ಎಲ್ಲ ಥರ ಹಾಕಿ ಬೆಡ್ ಮಾಡಿ ತಯಾರು ಮಾಡ್ತೀವಿ ಸರ್. ಮಲ್ಚಿಂಗ್ ಹಾಕೊಂಡು ಆಮ್ಯಾಗ ಇದು ಹೋಲ್ ಹೊಡ್ಕೊಂಡು ಹಾಕೋಬೇಕು ಸರ್. ಮಲ್ಚಿಂಗ್ ಹಾಕೊಂಡು ಹೋಲ್ ಹೊಡಿತೀವಿ ಸರ್. ಹೋಲ್ ಹೊಡೋದ್ರಿಂದ ಸಸಿ ನಾಟಿ ಮಾಡ್ತೀವಿ. ನಾಟಿ ಮಾಡಿದ 40-45 ದಿನಕ್ಕೆ ಚಾಲು ಆಗತ್ತೆ ಸರ್. ಕಾಯಿ ಚಾಲು ಆಗಿಬಿಡತ್ತೆ. ಕಟಿಂಗ ಚಾಲು ಆಗತ್ತೆ ರೀ. 45 ದಿನದಿಂದ 50 ದಿನಕ್ಕೆ ರೀ ಕಟಿಂಗ ಚಾಲು ಆಗತ್ತೆ ರೀ. ಅತ್ತಾಗಿಂದ ನಾವು ಒಂದು ಅಗದಿ ಚಲೋ ತಂಗ ಬೆಳೆಸಿದ್ರೆ ಒಂದು 6-7 ತಿಂಗಳು ಇದನ್ನು ನಾವು ತೆಗಿಬೋದು ರೀ. ಕಂಟಿನ್ಯೂ 6-7 ತಿಂಗಳು ರೀ. ಎಕರೆಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ 4-5 ಟನ್ ರೀ. ಕಮ್ಮಿ ಬೆಳೆದೈತೆ ಅಂದ್ರೆ ಅಷ್ಟು ಮಾಲ್ ಬರ್ತೈತಿ. 4-5 ಟನ್ ವಾರದಾಗ ರೀ. ಸರ್ ನೀವು ಇದನ್ನು ಮಾರ್ಕೆಟ್ ಯಾವ ರೀತಿ ಮಾಡ್ಕೋತೀರಿ? ಇದಕ್ಕೆ ನಿಮ್ಗೆ ಸೇಲಿಂಗ್ ಸರ್ ಇದನ್ನ ಎಲ್ಲ ಕಡೆ ಕಳಿಸ್ತೀವಿ ಸರ್. ಇದೇನು ಎಲ್ಲ ಕಡೆ ಸೇಲ್ ಆಕತ್ರಿ. ಮುಧೋಳು, ಬಾಗಲಕೋಟು, ಬಿಜಾಪುರ, ಹುಬ್ಬಳ್ಳಿ, ಬದಾಮಿ
ಎಲ್ಲ ಕಡೆ ಕಳಿಸ್ತೀವಿ ಸರ್. ದಿನ 200-250 ಕ್ಯಾರಿ ಬ್ಯಾಗ್ ಹರಿತೀವಿ ರೀ ಡೈಲಿ ಸರ್. ಡೈಲಿ ಹರಿತೀವಿ ರೀ. ಅಲ್ಲಿ ಒಂದು 50 ಅಲ್ಲಿ ಒಂದು ಹಿಂಗೆ ಎಲ್ಲ ಕಡೆ ಮಾರ್ಕೆಟ್ಗಳು ಕಳಿಸ್ತೀವಿ ಸರ್. ಒಂದು ಕ್ಯಾರಿ ಬ್ಯಾಗ್ ಮಾಡ್ತೀರಾ ಸರ್? ಹಾಂ, 200 ಕ್ಯಾರಿ ಬ್ಯಾಗ್ ಹರಿದಿರ್ತೀವಿ ರೀ. 200-200 ರೀ. ಹಾಂ ರೀ. ಡೈಲಿ ಅಲ್ಲಿ ಹತ್ತಾಗಟ್ಟು ಇಷ್ಟಾಗಟ್ಟು ಕಳಿಸ್ತೀವಿ ಸರ್. 1 kg ಇದು ಕ್ಯಾರಿ ಬ್ಯಾಗ್ನಾಗ ಎಷ್ಟು ಕೆಜಿ ಇರ್ತದೆ? 10 kg ಇರುತ್ತೆ ಸರ್. 10 kg ಒಂದು ಕ್ಯಾರಿ ಬ್ಯಾಗ್ ಮಾಡ್ತೀರಾ ಸರ್? 10 kg ಸರ್. ಓಕೆ ಸರ್. ಈಗ ಮಾರ್ಕೆಟ್ ಹೆಂಗೈತೆ ಸರ್ ಇದ್ರದ್ದು ರೇಟ್? ಈ ಸದ್ ರೇಟ್ ಸ್ವಲ್ಪ ಡೌನ್ ಐತೆ ಸರ್. 300 ರೂಪಾಯಿದು ಮರ ಅದ ರೀ. 200-300 ರೀ. ಹ್ಞೂ ರೀ. ಇಷ್ಟು ದಿನ 5-5 ತೊಗೊಂಡಿವಿ ಸರ್. 5-5 ತೊಗೊಂಡಿವಿ ಸರ್. ಈಗ 300 ರೂಪಾಯಿ ಬಂದೈತೆ. 300 ರೂಪಾಯಿ ಬಂದದ ಸರ್. 10 kg ಕ್ಯಾರಿ ಬ್ಯಾಗ್. 10 kg ಕ್ಯಾರಿ ಬ್ಯಾಗ್ ರೀ. ಹಾಂ ಸರ್. ಅಂದ್ರೆ ನೀವು ಜಾಸ್ತಿ ಹುಬ್ಬಳ್ಳಿ ಬೆಳಗಾವಿ ಕಳಿಸ್ತೀರಾ? ಹಾಂ, ಹುಬ್ಳಿ ಬೆಳಗಾವಿ ಜಾಸ್ತಿ ಸರ್. ಇಲ್ಲಿ ಮುದೋಳು ಭಾಳ ಹೋಗಲ್ಲ ಸರ್. ಹ್ಞೂ ಹೋಗತ್ತೆ ರೀ. ಒಂದು 50 ಕ್ಯಾರಿ ಬ್ಯಾಗ್ ಅಷ್ಟೇ ರೀ. ಹುಬ್ಳಿ ಬೆಳಗಾವಿ ಜಾಸ್ತಿ ಹೋಗುತ್ತೆ ಸರ್. ಜಾಸ್ತಿ ಹೋಗುತ್ತೆ. ಲೋಡ್ ಗಂಟೆ ಅಲ್ಲೇ ಕಳಿಸ್ತೀವಿ ರೀ. ಓಕೆ ಸರ್. ಸರ್ ಈಗ ಗೊಬ್ಬರ ಆಮೇಲೆ ಇವಕ್ಕೆ ಟಾನಿಕ್ಸ್ ಅಂತ ಯಾವ ರೀತಿ ಮೇಂಟೈನ್ ಮಾಡ್ಕೋತೀರಿ ಸರ್? ಗೊಬ್ಬರ ಒಂದಿನ ಬಿಟ್ಟು ಒಂದಿನ ಕೊಡ್ತೀವಿ ಸರ್. ಹಾಂ ಸರ್. ಇವು ಟಾನಿಕ್ ಏನತಿ ಒಂದು ಕಟಿಂಗ್ ಆದ ಕೂಡಲೇ ಒಂದು ಟಾನಿಕ್ ಕೊಡ್ಕೋತೀವಿ ರೀ. ಹಾಂ ಸರ್. ಮುಂದೆ ಇವು ರೋಗರ್ ಅಂತರೂ 3 ದಿನಕ್ಕೆ ಒಂದು ರೋಗರ್ ಹೊಡ್ಕೊಳ್ಬೇಕು ರೀ. ಹಾಂ ರೀ. ರೋಗರ್ ಹೊಡ್ಕೊತ ಹೋಗ್ತೀವಿ ರೀ. ಹಾಂ ಹಾಂ ಹಾಂ. ಆಮೇಲೆ ಇದಕ್ಕೆ ಕ್ಲೈಮೇಟ್ ಹೆಚ್ಚು ಕಡಿಮೆ ಆದರೂ ಏನು ಮಾತ್ರ ರೋಗಗಳು ಜಾಸ್ತಿ ಬರ್ತಾವೆ? ಕ್ಲೈಮೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ರೋಗ ಬರ್ತಿರ್ತಾವೆ ಸರ್. ಅದ್ರ ಸಲುವಾಗಿ ಅವನ್ನ ಅಡ್ವಾನ್ಸಾಗಿ ಕೊಟ್ಕೋತಾ ಇರ್ತೀವಿ ರೀ. ಹಾಂ ಹಾಂ. ಬರಲ್ದಂಗೆ ನೋಡ್ಕೋತಿರ್ತೀವಿ ರೀ ಒಟ್ಟು. ಓಕೆ ಸರ್. ಈ ಬೂರಿ ಅದು ಬರೋ ಚಾನ್ಸಸ್ ಹೆಚ್ಚಿರ್ತೈತೆ ರೀ. ಈ ಕ್ಲೈಮೇಟ್ ಹಿಂಗೆ ಬಿಸಿಲ ಏಕದಮ್ ಕೋಲ್ಡ್ ಆಗಕೈತೇನ ಬೂರಿ ಬರೋ ಚಾನ್ಸ್ ಇರ್ತೈತೆ ರೀ. ಅದನ್ನ ಅಡ್ವಾನ್ಸ್ ನಾವು ತೊಗೊತ ಹೋದಿವನ ಅವು ಏನು ಬರಲ್ಲ ಸರ್. ಓಕೆ ಸರ್. ಮಾರ್ಕೆಟ್ನಾಗ ಯಾವ ರೀತಿ ಕಾಯಿ ಇತ್ತಂದ್ರೆ ಜಾಸ್ತಿ ಬೇಡಿಕೆ ಬರ್ತಾವೆ ರೀ ಸರ್? ಒಟ್ಟು ಸೈನಿಂಗ್ ಇರ್ಬೇಕು ರೀ ಮಾಲ. ಏನು ತ್ರಿಪ್ಸ ಮೈಟ್ಸ ಇರಬಾರ್ದು ರೀ. ಹಾಂ ರೀ. ಈ ಟೈಪ್ ಮಾಲ್ ಬರ್ಬೇಕು ಸರ್. ಹಾಂ ರೀ. ಈ ಟೈಪ್ ಮಾಲ್ ಬತ್ತನ ನಮಗೆ ಬೇಡಿಕೆ ಹೆಚ್ಚಾಕತ್ತೆ ಸರ್. ಬೇಡಿಕೆ ಹೆಚ್ಚಿರ್ತೈತೆ ರೀ. ಇದು ಸೇಲ್ ಆಗತ್ತೆ ರೀ. ಹಾಂ ಹಾಂ. ಒಂದು ಸ್ವಲ್ಪ ತ್ರಿಪ್ಸ ಮೈಟ್ಸ ಬಂದು ಕಾಯಿ ಸೇಲ್ ಆಗಲ್ಲ ರೀ ಸರ್. ರೇಟ್ ಕಡಿಮೆ ಆಗತಿ. ಮಾರ್ಕೆಟ್ ಸರಿ ಆಗಲ್ಲ. ಈ ಟೈಪ್ ಕಾಯಿ ಬರ್ಬೇಕು ರೀ. ಓಕೆ ಸರ್. ಈಗ ಕಟಿಂಗ್ ಮಾಡಿರೇನು ಈಗ? ಈ ಕಟಿಂಗ್ ಆಗೈತೆ ಸರ್ ಇದು. ಹಾಂ ರೀ. ಇನ್ನು ಬರ್ಬೇಕಾದ್ರೆ ಇದನ್ನ 1 ವಾರ ಬೇಕು ಸರ್. ಇನ್ನೊಂದು ವಾರ ಬಿಟ್ಟು? 1 ವಾರ ಬೇಕು ರೀ. ಕಟಿಂಗ್ ಆಗೈತೆ ರೀ ಈಗ. ಹಾಂ ಹಾಂ. ಸರ್ ಈಗ ಒಂದು ಸಲ ಕಟಿಂಗ್ ಮಾಡಿದ್ರೆ ನೀವು ಎಷ್ಟು ಇದು ಬರ್ಬೋದು ಸರ್? ಈಗ ಟ್ರೇ ಗಂಟ್ಲೆ ಮಾಡ್ತಿರಲ್ಲ? 800 ಕ್ಯಾರಿ ಬ್ಯಾಗ್ ಬರುತ್ತೆ ಸರ್. 800 ಕ್ಯಾರಿ ಬ್ಯಾಗ್. 1.5 ಎಕರೆ ಕೂಡಿ 800 ಕ್ಯಾರಿ ಬ್ಯಾಗ್ ಬರ್ತದೆ ರೀ. 1.5 ಎಕರೆ 2 ಎಕರೆ ಅದಾವ್ರಿ. ಅಜ್ಮಸ್ ಪ್ಲಾಟ್ ಅದಾವ್ರಿ ಇವು. ಹಾಂ ಹಾಂ ಹಾಂ. ಬಟ್ 2 ಎಕರೆ ಹಾಕತ್ತೀವಿ ರೀ. ಅಜ್ಮಸ್ ಐತ್ರಿ ಇದು. 1.5 ಎಕರೆಯಿಂದ 2 ಎಕರೆ ಆಗ್ಬೋದು. ಒಮ್ಮೆ ಹರಿದಿವನ 8 ಟನ್ ಬರ್ತಾವ್ರಿ ಒಂದೊಂದು ಕಟ್ಟಿ. ಒಂದೊಂದು ಕಟ್ಟೆ 8 ಟನ್. 8 ಟನ್. ಹಾಂ ಹಾಂ. ಇದಂದ್ರೆ ಇದು ಎಷ್ಟು ಎಕರೆ ಸರ್? ಇದು ಮ್ಯಾಗ ಇದು 1.5 ಎಕರೆ ಸರ್. ಇದು 1.5 ಎಕರೆ ಸರ್. ಅದು 2 ಎಕರೆ ಸರ್. 2 ಎಕರೆ. ಓಕೆ ಸರ್. ಒಂದು ಕಟಿಂಗ್ ಮಾಡಿದ್ರೆ 800 ವಾರಕ್ಕೆ 800 ರೀ. ಓಕೆ ಸರ್. ಸರ್ ಈಗ ಕಾಯಿಪಲ್ಲೆ ಒಳಗೆ ಜಾಸ್ತಿ ಬೇಡಿಕೆ ಇರುವಂಥ ಸಿಕ್ಕಾಪಟ್ಟೆ ಇದಾವೆ ರೀ. ಅಥವಾ ನೀವು ಕ್ಯಾಪ್ಸಿಕಮ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿರಿ ಸರ್? ಇದ್ರ ಸ್ವಲ್ಪ ಇಳುವರಿ ಜಾಸ್ತಿ ಆಗತ್ತೆ ಸರ್. ಹಾಂ ರೀ. ಸುಮ್ಮ ಲಾಂಗ್ ಜರ್ನಿ ಬರ್ತದ್ರಿ ನಮಗೆ. ಅದು ಉಳಿದು ಇವು ಬದ್ನಿಕಾಯಿ ಟೊಮೆಟೊ ಎಲ್ಲರೂ ಅದ್ರ ಬೆನ್ನು ಬೀಳ್ತಾರೆ ರೀ. ಹಾಂ. ಎಲ್ಲರೂ ಹಚ್ತಾರೆ ರೀ. ಇದನ್ನ ಹಚ್ಚೋದು ಒಂದು ಸ್ವಲ್ಪ ಕಷ್ಟ ಐತ್ರಿ. ಎಲ್ಲರಿಗೆ ಬೆಳ್ಸಕ್ಕಾಗಲ್ಲ ಸರ್. ಇದನ್ನ ಮೇಂಟೆನೆನ್ಸ್ ಭಾಳ ಐತ್ರಿ. ಇದು ಬ್ಯಾಸಿಗೆಲ್ಲ ಇದನ್ನ ನೆಳ ಮಾಡ್ಕೊಂಡು ಇದನ್ನ ಮಾಡ್ಕೋತೀವಿ ರೀ. ಎಲ್ಲ ನಾವು ಮ್ಯಾಲೆ ಸಣ್ಣ ಇಟ್ಟು ಮಾಡ್ಕೊಂಡು ಇದನ್ನ ಹಾಕೋತೀವಿ ರೀ. ಅಂದಾಗ ಇದು ಬರ್ತೈತ್ರಿ. ಇದನ್ನ ಎಲ್ಲ ರೈತರಿಗೆ ಮಾಡೋಕ್ಕಾಗಲ್ಲ ಸರ್ ಇದನ್ನ. ಸರಿ ಸರಿ ಸರ್. ಹಿಂಗಾಗಿ ನಾವು ಇದನ್ನ ಆಯ್ಕೆ ಮಾಡ್ಕೊಂತೀವಿ ಸರ್. ಇದಟ ಇಳುವರಿನೂ ಜಾಸ್ತಿ ಬರುತ್ತೆ ಸರ್. ಎಕರೆಗೆ ನಾವು ಏನಿಲ್ಲ ಅಂದ್ರೆ ಒಂದು 89 ಟನ್ ಹೋದ 90 ತೆಗ್ದೀವಿ ರೀ. 70 ಅಂತೂ ಮಿನಿಮಮ್ ಸಿಗತ್ತೆ ಸರ್. ಮಾಡಿ ಸರ್. ಬೇಕಾದ್ರೆ ನಮಗೀಗ ಒಂದು ತಿಂಗಳು ರೇಟ್ ಬೇಕಂದ್ರೆ 1 ತಿಂಗಳು ರೇಟ್ ಸಿಗ್ತದೆ ಸರ್. ಇವು ಉಳ್ದು ಇವು ಟೊಮೆಟೊದು ಭತ್ತನೂ ಕುಲ್ಲ ರೀ. ಕುಲ್ಲ ಅದ ಅಷ್ಟು ಇದು ಅನ್ಸಲ್ಲ ಸರ್ ನಮಗೆ. ಇದನ್ನ ನಾವು ಪ್ರತಿ ವರ್ಷ ಮಾಡತ್ತೀವಿ ರೀ. ಇದನ್ನ ಮಾಡ್ತೀರಿ. ಆಮೇಲೆ ಸರ್ ಇದು ಒಂದು ವರ್ಷಕ್ಕೆ ಏನು ಖರ್ಚು ಬರ್ತದೆ ಸರ್? ಇದು 1 ಎಕರೆಗೆ ನಮ್ಮ ಎಲ್ಲ ಮಟೀರಿಯಲ್ ಅದು ಮನ್ಯಾಗ ಅದಾವ ಸರ್. ಇದ್ದ ನಾವು ಒಂದು 2 ಲಕ್ಷ ರೂಪಾಯಿ ತನಕ ಹಾಕಿರ್ತೀವಿ ಸರ್. 1 ಎಕರೆ? 1 ಎಕರೆ ಒಂದು ಗಿಡದಾನ ಕಾಯಿ ಕಿತ್ಕೋಬೇಕಾದ್ರೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ರೀ. ಓ ಕರೆಕ್ಟ್ ಸರ್. ಖರ್ಚು ಭಾಳ ಐತೆ ಸರ್. ಖರ್ಚು ಭಾಳ ಐತೆ ಸರ್. ಎಲ್ಲ ಬಿದರು ತಂತಿ ಎಲ್ಲ ನಮ್ಮ ಮನ್ಯಾನು ಇದ್ದದ್ದು ಸರ್ ಇವು. ಹಂಗೆ ರೇಟ್ ನಮಗೆ 50 ರೂಪಾಯಿ ಅದು ಮಾರ್ತಾನೆ. ನಮ್ದು ಖರ್ಚು ಹಾಕಿದ ಖರ್ಚು 1 ವಾರದಾಗ ತಗೋತೀವಿ ರೀ. ಹಾಂ ಹಾಂ ಹಾಂ. 1 ವಾರದಾಗ ಬರ್ತೈತೆ ರೀ. ಮಾರ್ಕೆಟ್ನಾಗ ಒಳ್ಳೆ ರೇಟ್ ಇತ್ತಪ್ಪ ಅಂದ್ರೆ 1 ವಾರದಾಗ ಬರ್ತೈತೆ ರೀ. ಮಾಡ್ಬೋದು. 50 ರೂಪಾಯಿ ಮುಂದೆ ಬತ್ತಾನ 1 ವಾರದಾಗ ತಗೊಂಡ್ಬಿಡ್ತೀವಿ ರೀ. ಸರ್ ನೀವು ಈ ರೀತಿ ಪ್ಲಾಂಟ್ ಮೇಂಟೈನ್ ಮಾಡಿರಲ್ಲ, ಇದಕ್ಕೆ ಮಾರ್ಗದರ್ಶನ ಯಾರು ಮಾಡ್ಕೊಂಡಿರೇನ? ಹಾಂ, ಮಾರ್ಗದರ್ಶನ ಅವರು ಇದ್ರವ್ರು ಬರ್ತಾರೆ ಸರ್, ಮಹಾರಾಷ್ಟ್ರದವ್ರು ರೀ. ಹ್ಞೂ ರೀ. ಪ್ರಕಾಶ್ ಸರ್ ಹತ್ರಿ ಕ್ಯಾಮೆರೆ ಅವ್ರಿ. ಹ್ಞೂ ಸರ್. ಇಲ್ಲಿ ಜಗದಾಳಕ್ಕೆ ಔಷಧ ಅಂಗಡಿ ಐತ್ರಿ ಅವ್ರದ. ಜಗದಾಳಕ್ಕೆ ಔಷಧ ಅಂಗಡಿ ಅವರ ಮೇಂಟೈನ್ ಮಾಡ್ತಾರ್ರಿ. ಎಲ್ಲ ಹಗಿನೂ ಅವ್ರ ಕೊಡ್ತಾರು. ಬಂದು 15 ದಿನಕ್ಕೊಮ್ಮೆ ವಿಸಿಟ್ ಮಾಡ್ತಾರ್ರಿ. ಅವರಿಂದನ ನಾವು ಇಷ್ಟು ಇಳುವರಿ ತೆಗಿಯಕ್ಕೆ ಆಕತ್ರಿ. ನಮಗೆ ಸ್ವಂತ ನಾವು ಮಾಡಕ್ ಹೋದಿವನ ಈ ಕ್ರಾಪ್ ಅಷ್ಟು ತ್ರಾಸ ಐತ್ರಿ. ಅವ್ರೊಂದು ಸ್ವಲ್ಪ ಬಂದು ಹಿಂಗೆ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟು ಹೋಗ್ತಾರ್ರಿ. ಈ ಟೈಪ್ ರೋಗ ಬರ್ತಾವಪ್ಪ ಹಿಂಗೆ ಮಾಡ್ಕೋತ ಹೋಗ್ರಿ ಅಂತ ಹೇಳ್ತಾರ್ರಿ. ಅವ್ರ ಪ್ರಕಾರ ಮಾಡ್ಕೋತ ಹೋಗ್ತೀವ್ರಿ. ಅದು ಜಾಸ್ತಿ ಬರ್ತೈತ್ರಿ. ಒಂದು ಸರ ನಾವ ಸ್ವಂತ ಮಾಡಕ್ ಹೋಗಿ ನೋಡಿವ್ರಿ, ಟ್ರೈ ಮಾಡಿವು. ಇಷ್ಟು ಮಾಲ್ ಬಂದಿಲ್ಲ ಸರ. ಅವ್ರಷ್ಟು ತೆಗೆದು ಕೊಡಕ್ ಆಗಲ್ರಿ. ಅವ್ರನ್ನ ರೈತರ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದ್ರಿ. ಅದೊಬ್ಬರು ಸಜೆಷನ್ ಇದ್ರೆ ಸಜೆಷನ್ ಇದ್ರೆ ಮಾಡೋದು ಚಲೋ ರೀ. ಇದು ಉಳ್ದದ ಕ್ರಾಪ್ ಗತಿ ಅಲ್ರಿ. ಬದ್ನಿಕಾಯಿ, ಹೀರೆಕಾಯಿ ಎಲ್ಲರೂ ಬೆಳಿಬಹುದ್ರಿ. ಇದನ್ನ ಡಬ್ಬು ಬೆಳೆಯೋದು ಭಾಳ ಕಷ್ಟ ಐತ್ರಿ. ಓಕೆ ಸರ್. ಇದಕ್ಕೊಬ್ರದ್ದು ಮಾರ್ಗದರ್ಶನ ಇದ್ರೆ ಚಲೋ ರೀ. ಓಕೆ ಸರ್.
ಸರ್ ಈಗ ಈ ಕೃಷಿ ಮಾಡೋದ್ರಿಂದ ನೀವೇನಾರ ಲಾಸ್ ಹೊತ್ತಿ ಆಗಿರೇನ? ಲಾಸ್ ಇಲ್ಲ ಸರ್, ಲಾಸ್ ಆಗಲ್ಲ ಸರ್. ನಾವು ಮಾಡಕತ್ತಿ 10 ವರ್ಷ ಆಯ್ತು ಸರ್. ಹ್ಞೂ ರೀ. ಇದ್ರ ಪ್ರಾಫಿಟ್ ಐತೆ ಸರ್, ಲಾಸ್ ಅಂತೇನಿಲ್ಲ ಸರ್. ಮಾಡ್ಕೊಲ್ದವ್ರು ಲಾಸ್ ಆಗ್ಬೋದು ಸರ್, ಗುದ್ದಾಡಲ್ದವ್ರಿಗೆ ಇದು ಮಾಡಲ್ದವ್ರಿಗೆ ಆಗ್ಬೋದು ಸರ್. ಹಾಂ ರೀ. ಇದ್ರ ಮೇಲೆ ನಾವು ಕರೆಕ್ಟ್ ಶ್ರಮ ಇಟ್ಟು ಇದ್ರ ಮೇಲೆ ನಾವು ಕರೆಕ್ಟ್ ಫೋಕಸ್ ಮಾಡಿದ್ರೆ ಹ್ಞೂ ರೀ. ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ ಅಂತ. ಲಾಸ್ ಇಲ್ಲ. ನೀವು ಬೆಳಕತ್ತಿ ಇವತ್ತಿಗೆ 10 ವರ್ಷ 10 ವರ್ಷ ಆಯ್ತು ಸರ್. ನಿಮ್ಗೆ ಜಾಸ್ತಿ ಅನುಭವ ಐತೆ ಸರ್ ಇದ್ರೊಳಗೆ ಹಂಗಾರ? ಹ್ಞೂ ರೀ. ಓಕೆ ಸರ್. ಆಮೇಲೆ ಈಗ ಹೊಸದಾಗಿ ಮಾಡೋರ್ಗೆ ಏನು ಹೇಳ್ತೀರಿ ಸರ್ ನೀವು? ಹೊಸ್ದಾಗಿ ಮಾಡೋರಿಗೆ ಬಂದು ಕೇಳಿದ್ರು ಹೇಳ್ತೀವಿ ಸರ್, ಗೈಡೆನ್ಸ್ ಮಾಡ್ತೀವಿ ರೀ. ಓಕೆ ಸರ್. ಬರ್ತಾರೆ ಸರ್, ಯಾರು ಬಂದಿರ್ತಾರೆ ರೀ. ಹೆಂಗೆ 10 ತಿಂಗಳದಾಗ ಒಮ್ಮೆ 15 ಒಮ್ಮೆ ಇರ್ತಾರೆ ಸರ್, ಬಂದಿರ್ತಾರೆ, ಹಾಂ ರೀ. ಕೇಳ್ತಾರೆ, ಮಾಡಿರ್ತಾರೆ ಸರ್. ಈ ಸರ ಹೆಚ್ಚಾಗೈತೆ ರೀ ಪೆಂಡಿಷನ್. ವರ್ಷದಕ್ಕಿಂತ ಈ ಸರ ಹಂಗೆ ಒಬ್ರನ್ನ ಕಂಡು ನಮ್ಮ ನೋಡಿ ಹಂಗೆ ಜಾಸ್ತಿ ಮಾಡ್ಯಾರ ಸರ್, ಆಗೈತೆ ರೀ. ಆದ್ರೆ ಇದನ್ನು ನೀವು ಹೇಳ್ರಿ ಸರ್, ಯಾವ ರೀತಿ ಮಾಡಿದ್ರೆ ಲಾಭ ಬರುತ್ತೆ, ಇಲ್ಲಿ ಯಾವ ರೀತಿ ಮಾಡೋ ನುಕ್ಸಾನ್ ಆಕತಿ, ಅದೊಂದು 2 ಮಾತು ಹೇಳಲ್ಲ ಸರ್. ಇದ್ರ ಮ್ಯಾಲೆ ಫುಲ್ ಫೋಕಸ್ ಮಾಡ್ಬೇಕು ಸರ್. ಇದನ್ನ ನಾವು ಮಾಡಿವಿ ಅಂತೇಳಿ ಬಿಟ್ಕೊಟ್ಟು ಎತ್ತಾಗಾರ ಹೋಗಿ ಮೊಬೈಲ್ ತಿಕ್ಕೋತ ಕೂತ್ರ ಆಗಲ್ಲ ಸರ್. ಇಲ್ಲಿ ನಾವು ಆ ಲೇಬರ್ಗಳ ಜೋಡಿ ನಾವು ಅವ್ರ ಜೋಡಿ ಬೆರತ ಅವ್ರ ಜೋಡಿ ನಿತ್ತಾಗ ಹಾಕತ್ ಸರ್ ಇದು ಕೆಲಸ. ಕರೆಕ್ಟ್ ಸರ್. ನಾವೆಲ್ಲರೂ ಇದನ್ನ ಮಾಡಿವಿ ಅಂತೇಳಿ ನಾವು ಡಬ್ಬು ಹಚ್ಚು ನಾವು ಕಾಯಿಪಲ್ಲೆ ಮಾಡಿವಿ ಮನ್ಯಾಗ ಕೂತ್ರ ಇದು ಆಗಲ್ಲ ಸರ್. ಹಾಂ ಹಾಂ. ಇಲ್ಲಿ ನಾವು ಇದ್ರ ಜೋಡಿ ನಿಂದಿರ್ಬೇಕ್ರಿ. ಇದಕ್ಕೆ ನಾವು ಪೂರ ನಮ್ಮದು 100% ಇದ್ರ ಒಳಗೆ ನಾವು ಮಿಂಗಲ್ ಆಗ್ಬೇಕು. ಹಾಂ ಹಾಂ. ಮಿಂಗಲ್ ಆಗಿ ನಿಂತ್ರ ಇದನ್ನ ನಾವು ತೆಗಿಯಕ್ಕೆ ಸಾಧ್ಯ ಐತ್ರಿ. ಇಲ್ಲಕ್ಕೆ ಆಗಲ್ಲ ರೀ. ಇದಕ್ಕೆ ದಿವ್ಸ ಒಂದು ಕೋಳಿ ರೋಗ ಹೆಂಗೆ ಬರ್ತದ್ರಲ್ಲ, ಫಾರ್ಮ್ ಕೋಳಿಗೆ ಹಂಗೆ ರೋಗ ಬರ್ತದ್ರಿ. ಇದಕ್ಕೆ ಹರ್ಯಾಗ ಸಂಜೆಗೆ 2 ಹೊತ್ತು ನಾವು ಪ್ಲಾಟ್ನಾಗ ವಿಸಿಟ್ ಮಾಡ್ಬೇಕ್ರಿ. ಇದನ್ನ ನೋಡಬೇಕು, ಏನಿಲ್ಲ ಏನೇನು ನೋಡಿದಾಗ ಇದು ನಮ್ಗೆ ಮಾಡಕ್ಕೆ ಸಕ್ಸಸ್ ಆಕತ್ರಿ. ನಮಗೆ 2 ಗಂಡಾಳು ಏನದಾವ್ರಲ್ಲ, ನಾವು ಇಲ್ಲಿ ಹೊಲ್ದಾಗ ಇರ್ಲಿಕ್ಕೂ ಅವ್ರ ನೋಡ್ಕೋತಾರ್ರಿ. ಕಂಟಿನ್ಯೂಸ್ ನಾವು ಒಂದು ಹೊಲ್ದಾಗ ಒಂದು ಬರ್ಲಿಕ್ಕೂ ರೀ, ಅವ್ನು ಸಂತೋಷ ಹದಿಮಣಿ ಇರ್ತದನ್ರಿ, ಸದಾಶಿವ್ ಪರಿಟ್ ಹತ್ತದನ್ರಿ, ಅವ್ರು ನಾವು ಬರ್ಲಿಕ್ಕೂ ಹೊಲ ಮೇಂಟೈನ್ ಅವ್ರ ಮಾಡ್ಕೋತಾರ್ರಿ. ನೋಡ್ಕೊಂಡು ಅವ್ರ ಎಣ್ಣೆ ಹೊಡೆದು ಇಲ್ಲಿ ಇಂಥ ರೋಗ ಬಂದು ಹೇಳ್ತಾರ್ರಿ. ಓಕೆ ಸರ್. ಅದನ್ನ ಬಂದು ನೋಡಿ ಅದ್ರ ಮೇಲೆ ನಾವು ಔಷಧ ಕೊಟ್ಟು ಔಷಧ ಹಾಕಿಸ್ತೀವಿ ರೀ, ಸೊಡಿಸ್ತೀವಿ ರೀ. ಅವ್ರ ಮೇಲೆ ನಮ್ದು ಹೆಚ್ಚು ಫೋಕಸ್ ರೀ, ಅವ್ರ ಮಾಡ್ತಾರೆ ರೀ ಕೆಲಸ. ಓಕೆ ಸರ್. ಓಕೆ ಸರ್. ಸರ್ ಈಗ ಮತ್ತೆ ಕಟಿಂಗ್ ಯಾವಾಗ ಮಾಡೋರು ಸರ್? ಇವತ್ತು ಸಾಯಂಕಾಲ ಐತ್ರಿ ಇದು. ಇವತ್ತು ಸಾಯಂಕಾಲ ಏನು ಆರ್ಡರ್ ಐತಿ ಬರ್ತಾವ ಸರ್ ನಿಮ್ಗೆ? ಹಾಂ, ಆರ್ಡರ್ ಬಂದ ಸರ್. ಹುಬ್ಳಿದ್ರಿ. ಎಲ್ಲಿ ಸರ್? ಹುಬ್ಳಿಯಿಂದ. ಹುಬ್ಳಿಗೆ ಹೋಗತ್ರಿ. ಎಷ್ಟು ಟನ್ ಹೇಳಿ ಬಂದದ ಸರ್ ಆರ್ಡರ್? ಯಾವ್ದು 1 ಟನ್ನಿಂದ ಐತಿ ಸರ್. 1 ಟನ್ನಿಂದ ಐತಿ. ನಿಮ್ಗೆ ಆರ್ಡರ್ ಕೊಟ್ಟರು ನೀವು ಕಳ್ಸಿಕೊಡ್ತೀರ ನಂಗೆ? ಹ್ಞೂ ರೀ ಸರ್. ಏನು ರೇಟ್ ಸರ್ ಅಲ್ಲೇ ಇಲ್ಲಿಗೆ? ರೇಟ್ 30 ರೂಪಾಯಿ ನಡೋದು ಸರ್ ಅಲ್ಲಿ ಪರ್ ಕೆಜಿ ಸರ್. ಪರ್ ಕೆಜಿ 30. ನೀವು ಮಾಲ್ ಸರ ಮತ್ತೆ ಇಲ್ಲಿ ಹುಬ್ಳಿ ನಮ್ಮ ಬೆಳಗಾವಿ ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲ ಕಳ್ಸಿರಿ ಪೈಲ? ಮೊದಲು ಹೋಗಿತ್ತು ಸರ್ ನಡಬಾರ್ಕ, ಹೈದ್ರಾಬಾದದು ಕಳ್ಸಿವಿ ರೀ. ಹೈದ್ರಾಬಾದು ಕಳ್ಸಿವಿ ರೀ. ಹಾಂ ಹಾಂ. ಅವಾಗ ಏನು ಫುಲ್ ಗಾಡಿ ರೋಡ್ ಮಾಡಿ ಕಳ್ಸಿಬಿಡ್ತೀರಿ ನಾ ಆ ಕಡೆ? ಇಲ್ರಿ, ಅಲ್ಲಿ ಹೈದ್ರಾಬಾದ್ ತುಂಬ್ತಿದ್ರಿ. ಹಾಂ ರೀ. ಹಂದಿಗುಂದ ತುಂಬ್ತಾರ್ರಿ, ಅಲ್ಲಿ ಹೋಗಿ ಕೊಟ್ಟು ಬರ್ತೀವಿ ರೀ. ಅಲ್ಲಿಂದ ನಿಮ್ದು ಹೈದ್ರಾಬಾದ್ ಹೋಗಿ ಸರ್. ಹೈದ್ರಾಬಾದ್. ಅವಾಗ ನೀವು ಸರ್ ಈಗ ಒಂದು 2-3 ವರ್ಷದಿಂದ ಮಾಡ್ತೀನಿ ಅಂತ ಕಂಟಿನ್ಯೂ 10 ವರ್ಷ ಮಾಡಿರಿ. ಈಗ ಈಗ 2 ವರ್ಷ 3 ವರ್ಷದಿಂದ ಅವಾಗೆಲ್ಲ ನಮ್ಮ ಮಾರ್ಕೆಟ್ ರೇಟ್ ಹೆಂಗೆ ಸಿಕ್ಕಿದ್ದು ಸರ್? ಅವಾಗ ಸೇಮ್ ರೇಟ್ ಐತಿ ಸರ್. ಎಲ್ಲ ಆಗೂ ಹಿಂಗೈತ್ರಿ, ಈಗೂ ಹಿಂಗೈತ್ರಿ. ಆಗ ನಮ್ಗೆ ಲೇಬರ್ ಪಗಾರನು ಕಡಿಮೆ ಇತ್ರಿ, ಮುಂದೆ ಗೊಬ್ಬರ ಎಲ್ಲ ಥರ ಕಡಿಮೆ ಇದ್ವು ರೀ. ಈಗ ಎಲ್ಲ ಥರ ಹೆಚ್ಚಾಗೈತಿ. ಆಗೋ ಅಷ್ಟ ಮಾರ್ತೈತಿ ನಮ್ದು, ಈಗೂ ಅಷ್ಟ ಮಾರಾಗತೈತಿ ರೀ. ಓಕೆ ಸರ್. ನಮ್ಗೆ ರೈತರಿಗೆ ಹೊಡೆತ್ ಬೀಳುದು ಇಲ್ಲಿ ಬೀಳತೈತಿ ರೀ. ಕರೆಕ್ಟ್ ಸರ್. ಆಗೋ 60, 50, 60 ಮಾರ್ತೈತಿ ರೀ. ಆಗ ನಮಗೆ 2,500 ರೂಪಾಯಿ ಬೀಳು ಗೊಬ್ಬರ ಈಗ 5,000 ಆಗೈತೆ ರೀ. ಓ, ಹಿಂಗೆ ಜಾಸ್ತಿ ಆಗೈತೆ. ಹ್ಞೂ ರೀ. ಆಗ 1,500 ರೂಪಾಯಿಗೆ ಬರುವ ಆಳುಗಳು ಈಗ 300 ರೂಪಾಯಿ ತೊಗೊಳಕೈತೆ. ಲೇಬರ್ ಜಾಸ್ತಿ, ಎಲ್ಲ ಲೇಬರು ಗೊಬ್ಬರ ಜಾಸ್ತಿ ಆಗೈತೆ ಸರ್. ನಮ್ಮದು ಮಾರೋದು ಮಾಲ್ ಅಷ್ಟ ಮಾರಾಕತೈತಿ ರೀ. ಓಕೆ. ಆಮೇಲೆ ಸರ್ ಇದು ಕ್ಯಾಪ್ಸಿಕಮ್ ಬೆಳೆಯೋದ್ರಿಂದ ಏನು ಲಾಸ್ ಅಂತ ಏನಿಲ್ಲ? ಲಾಸ್ ಇಲ್ಲ ಸರ್, ಲಾಸ್ ಇಲ್ಲ ರೀ. ಓಕೆ ಸರ್. ಲಾಸ್ ಇಲ್ಲ ರೀ. ನಾವು ಪ್ರಾಫಿಟ್ ಆಯ್ತು ಸರ್, ಲಾಸ್ ಇಲ್ಲ. ಇದರಿಂದ ನಮಗೆ ಕಬ್ಬುಗಳು ಚಲೋ ಬರ್ತಾವೆ ರೀ. ಮಾಡಿದ ತೆಗೆದವ್ರನ್ನ ಕಬ್ಬು ಹಚ್ತೀವಿ. ನೆಲಕ್ಕೆ 3 ವರ್ಷ ಕಬ್ಬು ಬೆಳಿತೈತಿ ರೀ ಪದಸ್ರಿ. ಓಕೆ ಸರ್. ಎಕರೆಗೆ 70-80 ಟನ್ ಕಬ್ಬು ತೆಗಿತೀವಿ ರೀ. ಚಲೋ ಐತೆ ಸರ್. ಓಕೆ ಸರ್. ಸರ್ ಇದ್ರೊಳಗೆ ನೀವು ಫಸ್ಟ್ ಸೆಕೆಂಡ್ ಕ್ವಾಲಿಟಿ ಏನು ಮಾಡ್ತೀರೇನು ಸರ್? ಹಾಂ, ಕಲ್ ಮಾಡ್ತೀವಿ ಸರ್. ಫಸ್ಟ್ ಸೆಕೆಂಡ್ ಕ್ವಾಲಿಟಿ ಮಾಡ್ತೀವಿ ರೀ ಸರ್. ಹಾಂ ಸರ್. ಇದು ಎಲ್ಲ ಚಲೋ ಮಾಲ್. ಇದು ಫಸ್ಟ್ ಕಟಿಂಗ್ ಆಗತ್ತೆ ಸರ್. ಹಾಂ ಸರ್. ಸ್ವಲ್ಪ ಸಣ್ಣ ಸೈಜ್ ಅದು ಎಳೆಯೋದು ಹೆಣ್ಮಕ್ಳು ತಿಳಿದು ಹರಿದಿರ್ತಾರೆ, ಅದು ಸೆಕೆಂಡ್ ಕಟಿಂಗ್ ಆಗತ್ತೆ ರೀ. ತ್ರಿಪ್ಸ್ ಅದು ಇದು ಎಲ್ಲ ಕೂಡ ಹಾಂ ಸರ್ ಸೆಕೆಂಡ್ ಕಟಿಂಗ್ ಮಾಡ್ತೀವಿ ಸರ್. ಓಕೆ ಸರ್. ಕ್ವಾಲಿಟಿ ಮಾಡಿ ಕಳಿಸ್ತೀವಿ ಸರ್. ಕ್ವಾಲಿಟಿ ಫಸ್ಟ್ ಸೆಕೆಂಡ್ ಮಾಡಿ ಕಳಿಸ್ತೀವಿ ಸರ್. ಕ್ಯಾರಿ ಬ್ಯಾಗ್ ಪ್ಯಾಕ್ ಮಾಡ್ತೀವಿ ಸರ್. ಕ್ಯಾರಿ ಬ್ಯಾಗ್ ಪ್ಯಾಕ್ ಆಗತ್ತೆ ರೀ. ಓಕೆ ಸರ್. ಸರ್ ನೈಟ್ ಸರ ಈಗ ಏನು ನಾವು ಕ್ಯಾಪ್ಸಿಕಮ್ಗೆ ಹಾಕಿದ್ದೀವಿ ಸರ್. ಇದನ್ನು ಹೌದು ಸರ್. ಇದನ್ನು ಏಪ್ರಿಲ್ದಾಗ ಫೆಂಡಿಷನ್ ಮಾಡಿದ್ವಿ ಸರ್. ಏಪ್ರಿಲ್ದಾಗ ಇದನ್ನ ಮ್ಯಾಲೆ ನೆಳ ಮಾಡ್ಕೊಂಡು ನಾವು ಕ್ಯಾಪ್ಸಿಕಮ್ ಹಚ್ಕೋತೀವಿ ಸರ್. ಹೌದು ಸರ್. ಜೂನಕ್ಕೆ ಮಳೆಗಾಲ ಬತ್ತಲ್ಲ ಇದನ್ನ ತೆಗೆದು ಬಿಡ್ತೀವಿ ಸರ್. ಹಾಂ ಹಾಂ. ತೆಗೆದು ಇದನ್ನ ಮತ್ತೆ ತೆಗೆದು ಇಟ್ಬಿಡ್ತೀವಿ. ಇದ್ರಲ್ಲಕ್ಕೆ ನಾವು ಬ್ಯಾಸಿಗೆ ಇದನ್ನ ಹಾಕ್ಲಿಕ್ಕೆ ನಮ್ಗೆ ಬರಲ್ಲ ಸರ್. ಓಕೆ ಸರ್. ಅಂದ್ರೆ ಸ್ಟಾರ್ಟಿಂಗ್ ನೀವು ಅದ್ರೊಳಗೆ ಇದ್ರೇನ ಕರೆಕ್ಟಾಗಿ ಬೆಳೆದಿತ್ತು ಅಂದಾಗ ಸರ್? ಹ್ಞೂ ರೀ, ಇದ್ರಾಗಿದ್ರನ ಅದು ಬರಲ್ಲ ಸರ್. ಆಮೇಲೆ ಕ್ಲೈಮೇಟ್ ಚೇಂಜ್ ಆಯ್ತು, ಬಿಸಿಲು ಕಮ್ಮಿ ಆದಾಗ ನೀವು ತೆಗಿತೀರಿ ಸರ್? ಬಿಸಿಲು ಕಮ್ಮಿ ಆದಂಗೆ ತೆಗೆದು ಬಿಡು ಸರ್. ಅಂದ್ರೆ ಮೇಂಟೆನೆನ್ಸು ಭಾಳ ಐತೆ ಸರ್. ಇದು ಮೇಂಟೆನೆನ್ಸ್ ಭಾಳ ಐತೆ ಸರ್. ಬ್ಯಾಸಿಗೆ ಗುದ್ದಾಡೋದು ಸರ್. ಇದನ್ನ ಒಂದು ಎಕರೆಗೆ ಏನೋ ಒಂದು 60-70 ರೂಪಾಯಿ ಲೇಬರ್ ಖರ್ಚಾಗತ್ತೆ ಸರ್. ಇದನ್ನ ತುಂಬ ಹಾಕೋಬೇಕು ಸರ್. ಇದನ್ನ ಹೌದೌದು ಸರ್. ಓಕೆ ಸರ್.